ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿರುವಂತ ಮತ್ತೆ ತುಂಬಾನೇ ವೈರಲ್ ಆಗಿರುವಂತಹ ಅಂಡ್ ಆಲ್ಸೋ ಮೇನ್ ಆಗಿ ಸೆಲೆಬ್ರಿಟೀಸ್ಗಳು ಯೂಸ್ ಮಾಡುವಂತ ಒಂದು ಸನ್ಸ್ಕ್ರೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸನ್ಸ್ಕ್ರೀನ್ ಇವಾಗಂತೂ ತುಂಬಾನೇ ವೈರಲ್ ಆಗ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಇತ್ತೀಚೆಗೆ ನೀವು ಸಾಯಿ ಪಲ್ಲವಿ ಅವ್ರ ಒಂದು ವಿಡಿಯೋ ಕೂಡ ನೋಡಿರ್ತೀರಾ, ಅವ್ರು ಯೂಸ್ ಮಾಡುವಂತ ಸನ್ಸ್ಕ್ರೀನ್ ಯಾವುದು ಅಂತ ಹೇಳಿ. ಸೊ ಸೇಮ್ ಸನ್ಸ್ಕ್ರೀನ್ ಬಗ್ಗೆ ಇವತ್ತು ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಸೊ ನಾನು ಇವತ್ತು ಹೀಲಿಯೋಕೇರ್ ಅಡ್ವಾನ್ಸ್ಡ್ ಜೆಲ್ SPF 50 ಸನ್ಸ್ಕ್ರೀನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ವಿಡಿಯೋ ನೋಡ್ಕೊಂಡು ನಾವು ಯೂಸ್ ಮಾಡ್ಬೋದಾ ಮ್ಯಾಮ್, ನಮಗೂ ಪ್ರೊಟೆಕ್ಷನ್ ಸಿಗತ್ತಾ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಅಂಡ್ ಆಲ್ಸೋ ಗೊತ್ತಿಲ್ಲದೇನೂ ಕೂಡ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ಸನ್ಸ್ಕ್ರೀನ್ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗೋದಿಲ್ಲ, ಓಕೆನಾ. ಸೊ ಇದು ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಹೇಳ್ಬಿಡ್ತೀನಿ. ಸೊ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಹೇಗೆ ಯೂಸ್ ಮಾಡಬೇಕು, ಯಾಕೆ ಈ ಒಂದು ಸನ್ಸ್ಕ್ರೀನ್ ತುಂಬಾನೇ ಪಾಪ್ಯುಲರ್ ಆಗಿದೆ, ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಕ್ವಿಕ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಎಲ್ರಿಗೂ ಗೊತ್ತೇ ಇದೆ ಸನ್ಸ್ಕ್ರೀನ್ ಅನ್ನೋದು ಸ್ಕಿನ್ ಕೇರ್ ರೂಟೀನ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲ್ ನ ಇದು ಪ್ಲೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ವಿತೌಟ್ ಸನ್ಸ್ಕ್ರೀನ್ ಏನಾದ್ರು ಆಚೆ ಹೋದ್ರಿ ಅಂತ ಹೇಳಿದ್ರೆ ಬೇಗನೆ ಸನ್ ಟ್ಯಾನ್ ಆಗುತ್ತೆ, ಪಿಗ್ಮೆಂಟೇಷನ್ ಬರುತ್ತೆ, ಸ್ಪಾಟ್ಸ್ ಗಳು ಬರುತ್ತೆ, ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಗಳೆಲ್ಲದೂ ಕೂಡ ಬೇಗನೆ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ ಸ್ಕಿನ್ ಏನಾದ್ರು ತುಂಬಾ ಸೆನ್ಸಿಟಿವ್ ಇತ್ತು, ಆಯಿಲಿ ಸ್ಕಿನ್ ಇತ್ತು, ಡ್ರೈ ಸ್ಕಿನ್ ಇತ್ತು, ಕಾಂಬಿನೇಷನ್ ಸ್ಕಿನ್ ಇತ್ತು, ಸೊ ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡದೆ ಹಾಗೆ ಹೋದ್ರಿ ಅಂತ ಹೇಳಿದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರುವಂತದ್ದು ಮೇನ್ ಆಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡದೇ ಇದ್ದೆ ನೀವು ಆಚೆ ಹೋದಾಗ ಸನ್ ಬರ್ನ್ಸ್ ಇಂದ ಅಂತಾನೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ಸೊ ಹಾಗಾಗಿ ನಾನು ನನ್ನ ಚಾನಲ್ ನಲ್ಲಿ ತುಂಬಾ ಹೇಳ್ತಾನೆ ಇರ್ತೀನಿ, ಮೇನ್ ಆಗಿ ಹೇಳ್ತಾನೆ ಇರ್ತೀನಿ, ಪಾಯಿಂಟ್ ಔಟ್ ಮಾಡಿ ಸನ್ಸ್ಕ್ರೀನ್ ಅಂತೂ ಸ್ಕಿಪ್ ಮಾಡಬೇಡಿ ಅಂತ ಹೇಳಿ, ಓಕೆನಾ. ಸೊ ಸಾಕಷ್ಟು ಜನ ಆಲ್ರೆಡಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರ್ತೀರಾ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನಿಮಗೆ UVA ಮತ್ತೆ UVB ಸೊ ಎರಡು ರೇಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಈ ಎರಡು ರೇಸ್ಗಳು ಸನ್ ರೇಸ್ ಆಗಿರುತ್ತೆ, ಹಾರ್ಮ್ಫುಲ್ ರೇಸ್. ಸೊ ಎರಡು ರೇಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಲ್ವಾ. ಸೊ ಯಾಕೆ ಈ ಸನ್ಸ್ಕ್ರೀನ್ ಬೇರೆ ಸನ್ಸ್ಕ್ರೀನ್ಗಿಂತ ತುಂಬಾನೇ ಡಿಫ್ರೆಂಟ್ ಆಗಿದೆ ಕಂಪೇರ್ ಮಾಡಿ ನೋಡಿದ್ರೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ತುಂಬಾನೇ ಅಡ್ವಾನ್ಸ್ಡ್ ಆಗಿ ಒಂದು ಸನ್ಸ್ಕ್ರೀನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಸನ್ಸ್ಕ್ರೀನ್ ನ ತುಂಬಾ ಸೆಲೆಬ್ರಿಟೀಸ್ಗಳು ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಈ ಒಂದು ಸನ್ಸ್ಕ್ರೀನ್ ತುಂಬಾ ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದೊಂದು ಹೈಬ್ರಿಡ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಅಂಡ್ ಇದು ಸ್ಪ್ಯಾನಿಷ್ ಪ್ರಾಡಕ್ಟ್ ಆಗಿದೆ, ಓಕೆನಾ. ಸೊ ಬೋತ್ ಕೆಮಿಕಲ್ಸ್ ಮತ್ತೆ ಮಿನರಲ್ ಫಿಲ್ಟರ್ಸ್ ಇರೋದ್ರಿಂದ ಇದೊಂದು ಯುರೋಪಿಯನ್ ಸನ್ಸ್ಕ್ರೀನ್ ಗೈಡ್ಲೈನ್ಸ್ ನ ಇದು ಫಾಲೋ ಮಾಡುತ್ತೆ. ಅಂಡ್ ಆಲ್ಸೋ ಸ್ಕಿನ್ಗೆ ಇದು ಹೈ ಅಮೌಂಟ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ ನ ಪ್ರೊವೈಡ್ ಮಾಡುತ್ತೆ. ಸೊ ನೀವು ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಅಂದ್ರೆ ನಿಮ್ಮ ಸ್ಕಿನ್ ಏನಿದೆ ಡ್ಯೂವಿ ಫಿನಿಶಿಂಗ್ ಬರುತ್ತೆ ಮತ್ತೆ ಗ್ಲಾಸಿ ಫಿನಿಶಿಂಗ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದು ತುಂಬಾ ಪಾಪ್ಯುಲರ್ ಆಗಿದೆ. ಅಂಡ್ ಬರೀ ಇದಷ್ಟೇನೆ ಅಲ್ಲ, ಇದರಲ್ಲಿ SPF 50 ಇದೆ, ಓಕೆನಾ. ಸೊ ಲೈಕ್ ನಿಮಗೆ UVA ಮತ್ತೆ UVB ಸೊ ನಾರ್ಮಲ್ ಏನು ಎರಡು ರೇಸ್ ಇದೆಲ್ಲ, ಸೊ ಆ ಎರಡು ರೇಸ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಆಲ್ಸೋ ವಿಸಿಬಲ್ ಮತ್ತೆ ಇನ್ಫ್ರೇಡ್ ರೇಸ್, ಓಕೆನಾ. ಸೊ ಈ ಎರಡು ಎಕ್ಸ್ಟ್ರಾ ರೇಸ್ ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಜನ ಅಂದ್ರೆ ತುಂಬಾ ಸೆಲೆಬ್ರಿಟೀಸ್ಗಳು ಈ ಒಂದು ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇರ್ತಾರೆ ಅವರ ಸ್ಕಿನ್ ಕೇರ್ ರೂಟೀನ್ ನಲ್ಲಿ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ಬೋದು, ಅವ್ರು ತುಂಬಾ ಫೋಟೋಶೂಟ್ ಮಾಡ್ಕೊಂತಾ ಇರ್ತಾರೆ. ಅಂಡ್ ಆಲ್ಸೋ ತುಂಬಾ ಕ್ಯಾಮ್ರಾ ಫೇಸ್ ಮಾಡ್ತಾ ಇರ್ತಾರೆ, ತುಂಬಾ ಆಸೆ ಇರ್ತಾರೆ. ಸೊ ಆದ್ರೂ ಕೂಡ ಅವ್ರ ಫೇಸ್ ಟ್ಯಾನ್ ಆಗೋದಿಲ್ಲ ಅಂತ ಹೇಳಿದ್ರೆ, ಸೊ ಅವರು ಸನ್ಸ್ಕ್ರೀನ್ ಅಂತೂ ಸ್ಕಿನ್ ಕೇರ್ ರೂಟೀನ್ ನಲ್ಲಿ ಸ್ಕಿಪ್ ಮಾಡೋದೇ ಇಲ್ಲ. ಸೊ ಅದರಲ್ಲೂ ಕೂಡ ಈ ಸನ್ಸ್ಕ್ರೀನ್ ನ ತುಂಬಾ ಜನ ಯೂಸ್ ಮಾಡೋದ್ರಿಂದ ನಾನು ಆಗ್ಲೇ ಹೇಳಿದೆ UVA UVB ಮತ್ತೆ ವಿಸಿಬಲ್ ಅಂಡ್ ಇನ್ಫ್ರೇಡ್ ರೇಸ್ ಇಂದ ಪ್ರೊಟೆಕ್ಷನ್ ಸಿಗತ್ತೆ ಅಂತ ಹೇಳಿ. ಸೊ ಈ 4 ರೇಸ್ ಇಂದ ಹೈ ಪ್ರೊಟೆಕ್ಷನ್ ಸಿಗೋದ್ರಿಂದ ಸೊ ತುಂಬಾ ಸೆಲೆಬ್ರಿಟೀಸ್ಗಳು ಈ ಒಂದು ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಈ ಒಂದು ಸನ್ಸ್ಕ್ರೀನ್ ತುಂಬಾನೇ ಪಾಪ್ಯುಲರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸನ್ಸ್ಕ್ರೀನ್ ತುಂಬಾನೇ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿದೆ, ಓಕೆನಾ. ಅದೇ ರೀತಿ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರೋದಿಲ್ಲ, ಜೆಲ್ ಬೇಸ್ಡ್ ಆಗಿರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಸೊ ಯಾವ್ದೇನು ನೀವು ಅಪ್ಲೈ ಮಾಡದೇ ಇರೋ ರೀತಿ ನಿಮಗೆ ಗ್ಲೋಯಿಂಗ್ ಫಿನಿಶಿಂಗ್ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸಲ್ಲಿ ಏನಾದ್ರು ಬ್ಲೆಮಿಷಸ್ ಇತ್ತು, ಫೋಟೋ ಏಜಿಂಗ್ ಸೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ, ರಿಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸನ್ ಡ್ಯಾಮೇಜ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಪ್ರೀ ಮೆಚೂರ್ ಏಜಿಂಗ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅದನ್ನೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಅಂಡ್ ಆಲ್ಸೋ ಪ್ರೊಟೆಕ್ಷನ್ ಕೂಡ ಇನ್ ಫ್ಯೂಚರ್ಲಿ ಕೊಡ್ದಿರೋ ಹಾಗೆ ಇದು ನಿಮ್ಮ ಸ್ಕಿನ್ಗೆ ಒಂದು ಕೋಟಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಆಗ್ಲೇ ಹೇಳಿದೆ, ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ, ಮೆಲ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದೊಂದು ನಾನ್ ಕಾಮೆಡೋಜೆನಿಕ್ ಆಗಿರೋದ್ರಿಂದ ಸೊ ನಿಮಗೆ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಪ್ರೀವಿಯಸ್ ಸ್ಕಿನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೆ ಏನಾದ್ರು ಟ್ಯಾನ್, ಪಿಗ್ಮೆಂಟೇಷನ್ ಅಥವಾ ಏಜಿಂಗ್ ಸೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಪೇರ್ ಮಾಡುತ್ತೆ. ಇನ್ ಫ್ಯೂಚರ್ ಅಲ್ಲೂ ಕೂಡ ಬರ್ದಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡಾರ್ಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ತುಂಬಾ ಕಂಫರ್ಟ್
ಕಂಫರ್ಟ್ ಆಗಿ ನಿಮ್ಮ ಸ್ಕಿನ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಡ್ಯೂವಿ ಫಿನಿಶಿಂಗ್ ಬರುತ್ತೆ, ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗುತ್ತೆ, ತುಂಬಾ ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾನೇ ಟೈಟನ್ ಆಗುತ್ತೆ. ಓಕೆನಾ, ಸೊ ಇದೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಆಗಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರಬೇಕಲ್ವಾ. ಹೌದು, ಈ ಒಂದು ಸನ್ಸ್ಕ್ರೀನ್ ಅಲ್ಲಿ 2 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಓಕೆನಾ, ಸೊ ಯಾವ್ದು ಇದೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಫೋನ್ ಬ್ಲಾಕ್ ಅನ್ನೋದು ಸೊ ಇದೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಫೋನ್ ಬ್ಲಾಕ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸನ್ಸ್ಕ್ರೀನ್ ರೆಡಿ ಆಗಿರೋದ್ರಿಂದ ಸೊ ನೀವು ಅಪ್ಲೈ ಮಾಡಿದಾಗ ಆಂಟಿ ಏಜಿಂಗ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ತುಂಬಾ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಟ್ಯಾನ್ ಆಗಿತ್ತು, ಪಿಗ್ಮೆಂಟೇಷನ್ ಆಗಿತ್ತು, ಅಥವಾ ಫ್ಯೂಚರ್ ಅಲ್ಲಿ ಆಗದೇ ಇರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು ಫ್ರಮ್ ಸೆಂಟ್ರಲ್ ಅಮೆರಿಕಾ ಇಂದ. ಓಕೆನಾ, ಅಂಡ್ ಸೆಕೆಂಡ್ ಒನ್ ಬಂದು ಗ್ರೀನ್ ಟೀ. ಸೊ ಗ್ರೀನ್ ಟೀ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ, ಇದೊಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೊ ಇದು ಇರೋದ್ರಿಂದ UV ರೇಸ್ ಇಂದ ನಿಮಗೆ ತುಂಬಾ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆನಾ, ಸೊ ಹೀಗೆ ಈ 2 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಮೇನ್ ಆಗಿರೋದ್ರಿಂದ ಅಂಡ್ ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳಿದೆ, ಬಟ್ ಈ 2 ಮೇನ್ ಆಗಿರೋದ್ರಿಂದ ಸೊ 4 ರೇಸ್ ಇಂದ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆನಾ, ಸೊ ಹಾಗಾಗಿ ಸೆಲೆಬ್ರಿಟೀಸ್ ಗಳು ತುಂಬಾ ಜನ ಯೂಸ್ ಮಾಡುವಂತ ಸನ್ಸ್ಕ್ರೀನ್ ಇದಾಗಿದೆ ಅಂಡ್ ತುಂಬಾ ಹೈ ಸೇಫ್ಟಿ ಕೊಡುವಂತ ಸನ್ಸ್ಕ್ರೀನ್ ಆಗಿದೆ ಫ್ರೆಂಡ್ಸ್. ಓಕೆನಾ, ಸೊ ಹಾಗಾದ್ರೆ ಈ ಸನ್ಸ್ಕ್ರೀನ್ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಸೊ ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೂಟ್ ಆಗೋದಿಲ್ಲ. ನಿಮ್ದೇನಾದ್ರು ಡ್ರೈ ಸ್ಕಿನ್ ಇತ್ತು, ನಾರ್ಮಲ್ ಸ್ಕಿನ್ ಇತ್ತು, ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇತ್ತು, ಮತ್ತೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಇದು ಸೂಟ್ ಆಗೋದಿಲ್ಲ. ಓಕೆನಾ, ಸಪೋಸ್ ನೀವೇನಾದ್ರು ಓನಾಗಿ ಚೂಸ್ ಮಾಡಿದ್ರೆ ಆಯಿಲಿ ಸ್ಕಿನ್ ಇರೋ ಅಂತ ಹೇಳಿದ್ರೆ ಸೊ ಸ್ಟಾಪ್ ಮಾಡಿ, ನಿಮ್ಗೆ ಇದರಿಂದ ಸೈಡ್ ಎಫೆಕ್ಟ್ ಆಗ್ತಾ ಇರ್ಬೋದು. ಸೊ ಇದು ನಿಮಗೆ ಸೂಟ್ ಆಗೋದಿಲ್ಲ. ಓಕೆನಾ, ಅಂಡ್ ಈ ಸನ್ಸ್ಕ್ರೀನು ಎಬೋವ್ 16 ಇಯರ್ಸ್ ಇರೋರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಎಬೋವ್ 16 ಇಯರ್ಸ್ ಯಾರೆಲ್ಲ ಇದ್ದೀರಾ, ಗಂಡು ಮಕ್ಕಳು ಹೆಣ್ಮಕ್ಳು ನೀವು ಯೂಸ್ ಮಾಡ್ಬೋದು. ಸೊ ತುಂಬಾ ನಿಮಗೆ ಪ್ರೊಟೆಕ್ಷನ್, ಹೈ ಪ್ರೊಟೆಕ್ಷನ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಹಾಗಾದ್ರೆ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ತುಂಬಾ ಕಾಸ್ಟ್ಲಿನ ಅಂತ ಹೇಳಿದ್ರೆ ಹೌದು, ಸ್ವಲ್ಪ ತುಂಬಾ ಕಾಸ್ಟ್ಲಿನಲ್ಲೇ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಹೈಬ್ರಿಡ್ ಸನ್ಸ್ಕ್ರೀನ್ ಆಗಿದೆ ಮತ್ತೆ ಸ್ಪ್ಯಾನಿಷ್ ಪ್ರಾಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನಲ್ಲೇ ನಿಮಗೆ ಸಿಗುತ್ತೆ, ಬಟ್ ತುಂಬಾ ನಿಮಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಓಕೆನಾ, ಸೊ ಹಾಗಾದ್ರೆ ಎಷ್ಟು ಪ್ರೈಸ್ ಅಂತ ಹೇಳಿದ್ರೆ 1179 ಅಥವಾ 1180 ರುಪೀಸ್ ಅಲ್ಲಿ ಸಿಗುತ್ತೆ. ಈ ಸನ್ಸ್ಕ್ರೀನ್ ಓನ್ಲಿ ಆನ್ಲೈನ್ ಅಲ್ಲಿ ಸಿಗುತ್ತೆ, ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗ್ಬೋದು, ಬಟ್ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಒಮ್ಮೆ ಕೇಳಿ ನೋಡಿ, ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮಗೆ ಏನಾದ್ರು ಇಷ್ಟ ಆಗುತ್ತೆ, ಸೊ ನೀವೇನಾದ್ರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು. ಓಕೆನಾ, ಸೊ ತುಂಬಾ ಜನ ಸೆಲೆಬ್ರಿಟೀಸ್ ಗಳು ಯೂಸ್ ಮಾಡುವಂತ ಸನ್ಸ್ಕ್ರೀನ್ ಆಗಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತೇ ಇರ್ಬೋದು, ಬಟ್ ಎಲ್ರಿಗೂ ಕೂಡ ಸೂಟ್ ಆಗೋದಿಲ್ಲ. ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈ ಸನ್ಸ್ಕ್ರೀನ್ ತುಂಬಾನೇ ಚೆನ್ನಾಗಿದೆ. ಸೊ ಯೂಸ್ ಮಾಡೋದಾದ್ರೆ ಯೂಸ್ ಮಾಡ್ಬೋದು. ಇದು ನಾನ್ ಟಿಂಟೆಡ್ ಸನ್ಸ್ಕ್ರೀನ್ ಫ್ರೆಂಡ್ಸ್. ಓಕೆನಾ, ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆಸ್ ಯೂಶುವಲ್ ನಿಮಗೆ ಗೊತ್ತೇ ಇದೆ. ಸೊ ಮಾರ್ನಿಂಗ್ ಟೈಮ್ ಮಾತ್ರ ನೀವು ಯೂಸ್ ಮಾಡಬೇಕು. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿರ್ಬೇಕು. ಅಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯಶ್ಚರೈಸರ್. ಸೊ ಮಾಯಶ್ಚರೈಸರ್ ಅಪ್ಲೈ ಮಾಡಿದ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಸನ್ಸ್ಕ್ರೀನ್ 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬಹುದು. ಸೊ ಒನ್ ಟೈಮ್ ಅಂದ್ರೆ ಮಾರ್ನಿಂಗ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ರೀ ಅಪ್ಲೈ ಮಾಡೋ ನೆಸೆಸಿಟಿ ಇರೋದಿಲ್ಲ, ಅಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಬೇರೆ ಸನ್ಸ್ಕ್ರೀನ್ ಆದ್ರೆ ನೀವು ರೀ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಸನ್ಸ್ಕ್ರೀನ್ ನೀವು ಒನ್ಸ್ ಯೂಸ್ ಮಾಡಿದ್ರೆ ಮಾರ್ನಿಂಗ್ ಅಂತ ಹೇಳಿದ್ರೆ ಸೊ ನೀವು ಈವ್ನಿಂಗ್ ವರ್ಗೂ ಕೂಡ ಹಾಗೇನೆ ಇರ್ಬೋದು, ಅಷ್ಟು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆನಾ, ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.